ಕೋಲಾರದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿಂದು ಹಮ್ಮಿಕೊಂಡಿದ್ದ ಅನುಭವ ಮಂಟಪ ವಿಚಾರ ಮಂಥನ ಮಾಲೆ 1 ಕಾರ್ಯಕ್ರಮಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿವಿ ಪರಶಿವಮೂರ್ತಿ ಚಾಲನೆ ನೀಡಿದರು. ಈ ವೇಳೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಲೋಕನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಪ್ರೊಫೆಸರ್ ಡಿವಿ ಪರಶಿವಮೂರ್ತಿ, ಸಮಾಜ ಏನಾಗಬೇಕೆಂದು 12ನೇ ಶತಮಾನದಲ್ಲಿ ಬಸವಣ್ಣನವರು ಬಯಸಿದ್ದರೋ ಅದರ 75% ಇನ್ನೂ ಸಾಧ್ಯವಾಗಿಲ್ಲ. ಹೀಗಾಗಿ ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿದ್ದು ಮುಂದಿನ ಭವಿಷ್ಯಕ್ಕೂ ಅಗತ್ಯವಾಗಿದೆ ಎಂದರು. ಹೃದಯ ಮಿಡಿಯೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಸವಣ್ಣನಂತಹ ಚೇತನಗಳ ಒಂದು ಸ್ಫೂರ್ತಿ ನಮ್ಮ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಜನತೆಗೆ ಮತ್ತು ಸಾಮಾನ್ಯರಿಗೆ ಆ ಸ್ಫೂರ್ತಿ ಬೇಕಾಗಿ. ಪ್ರೊಫೆಸರ್ ಬಿಕೆ ರವಿ, ಬಸವಣ್ಣನವರು ಸಾರಿದ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ಎಂಬ ಕಾರಣಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಅದು ನಮ್ಮ ಜಗಜ್ಯೋತಿ ಬಸವಣ್ಣವರು ಅವು ಸಾರದಂತಹ ಈ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಎಲ್ರಿಗೂ ಕೂಡ ನಾವು ಹಂಚಬೇಕು. ಬಸವಣ್ಣನವರ ಸಂದೇಶವನ್ನು, ಅವರ ತತ್ವ ಸಿದ್ಧಾಂತಗಳು ಎಲ್ಲರ ಮನಸ್ಸನ್ನು ತಲುಪಲಿ ಅನ್ನೋ ಉದ್ದೇಶದಿಂದ ವೈಚಾರಿಕ ಪ್ರಜ್ಞೆ ದೃಷ್ಟಿಯಿಂದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಥರದ ಒಂದು ಅನುಭವ ಮಂಟಪ ವೇದಿಕೆ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ. ಸ್ನಾತಕೋತ್ತರ ವಿದ್ಯಾರ್ಥಿನಿ ಗಗನ, ಇಂತಹ ವಿಚಾರ ಸಂಕಿರಣಗಳು ಮತ್ತು ಅನುಭವ ಮಂಟಪದಿಂದ ನಮಗೆ ಸಾಕಷ್ಟು ವಿಚಾರಗಳು ದೊರೆತಿವೆ ಎಂದರು. ನಮ್ಮ ಕಾಲೇಜಿನ ಆವರಣದಲ್ಲಿ ಆವರಿಸಿದ್ರು. ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ಬಂತು. ಬಸವಣ್ಣ ಅವರ ವ್ಯಕ್ತಿತ್ವ ಬಗ್ಗೆ ಪ್ರೊಫೆಸರ್ ಆಲ್ಮೋಸ್ಟ್ ಮಾತಾಡಿದ್ರು. ತುಂಬ ಚೆನ್ನಾಗಿ ಬಂತು.